ಇನ್ನು ಹೇಳಿ ಕೇಳಿ ಶಿವಲಿಂಗೇಗೌಡರು ಬಹಳ ಸಂದರ್ಭದಲ್ಲಿ ಅವ್ರು ಆಡುವಂತಹ ಮಾತು ಕೆಲವೊಂದು ಸಂದರ್ಭದಲ್ಲಿ ಬಹಳ ಮುಗ್ಧತೆಯ ಮಾತುಗಳನ್ಸುತ್ತೆ, ಹಳ್ಳಿ ಸೊಗಡಿನ ಮಾತುಗಳನ್ಸುತ್ತೆ. ಮತ್ತೊಂದು ಸಂದರ್ಭದಲ್ಲಿ ಅವ್ರ ಮಾತು ಬಹಳ ವಿಪರೀತಕ್ಕೆ ಹೋಗಿರುವಂಥದ್ದನ್ನ ಕೂಡ ನಾವು ನೋಡಿದೀವಿ. ಬಹಳ ಸಿಟ್ಟು, ಆಕ್ರೋಶ, ವಿವಾದಕ್ಕೆ ಕಾರಣ ಆಗಿರುವಂಥದ್ದು ಕೂಡ ಹಿಂದೆ ಎಲ್ಲ ಬಹಳ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಅದು ಯಾವುದೋ ಪ್ರಚಾರದ ಸಂದರ್ಭದಲ್ಲೋ ಅಥವಾ ಇನ್ನೆಲ್ಲೋ ಸೀಮಿತ ಆಗಿದ್ದಿದ್ರೆ ಅದೇನು ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಆದರೆ ವಿಧಾನಸಭೆಯಲ್ಲಿ ಅಂದರೆ ಸದನದ ಒಳಗೂ ಕೂಡ ಆಗಿಂದಾಗೆ ಅವರು ಆಡುವಂಥ ಮಾತು, ಬಳಸುವಂಥ ಕೆಲ ಪದಗಳು ಬಹಳ ಸಂದರ್ಭದಲ್ಲಿ ಸಿಟ್ಟಿಗೆ ಕಾರಣ ಆಗ್ತಾ ಇತ್ತು. ಇವತ್ತಂತೂ ಅದು ಒಂದು ಹಂತ ಮೀರಿ ಹೋಗ್ಬಿಡ್ತು. ಯಾವ ಮಟ್ಟಿಗೆ ಅಂತ ಅಂದರೆ ಬಿಜೆಪಿ ಶಾಸಕನ ಹೆಂಡತಿ ಬಗ್ಗೆನೂ ಕೂಡ ಇವರು ಬಹಳ ನಾಲ್ಗೆ ಹರಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ಕೊಂಡು ವಿಪಕ್ಷದ ಸದಸ್ಯರುಗಳೆಲ್ಲ ಶಿವಲಿಂಗೇಗೌಡರ ಮೇಲೆ ಇವತ್ತು ಮುಗಿಬಿದ್ರು. ಹಿಂದೆಲ್ಲ ಏನೇನು ಮಾತನಾಡಿದ್ರು ಅದೆಲ್ಲ ಕಂತೆ ಪುರಾಣ ತೆಗಿಯೋಕೆ ಶುರು ಮಾಡಿದ್ರು. ಶಿವಲಿಂಗೇಗೌಡರಿಗೂ ಕೇಳಕ್ಕಾಗಿಲ್ಲ ಅಂತಂತ ಪದ ಮಾತಾಡಿದ್ನ ನಾನು ಅಂತ ಹೇಳ್ಕೊಂಡು ಆ ಮಟ್ಟಿಗಿತ್ತು. ಕೊನೆಗೆ ತೀರಾ ವೈಯಕ್ತಿಕವಾಗಿ ಇವರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇವರು ಕ್ಷಮೆ ಯಾಚಿಸಲೇಬೇಕು ಅಂತ ಹೇಳ್ಕೊಂಡು ಇವತ್ತು ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಶಿವಲಿಂಗೇಗೌಡರ ವಿರುದ್ಧವಾಗಿ ಹೋರಾಟ ಕೂಡ ಮಾಡಿತು. ಬನ್ನಿ ಏನೇನಾಯ್ತು ಇವತ್ತು ಸದನದಲ್ಲಿ ಶಿವಲಿಂಗೇಗೌಡರ ವಿಚಾರ ನೋಡೋಣ. ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರು ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ಮಾನ ಮರ್ಯಾದೆ ಸಿಕ್ಕು ಶಿವಾಸು ಏನೂ ಇಲ್ಲ ಈ ಬಿಜೆಪಿಗೆ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದರಲ್ಲ. ಯಾರೋ 3 ಜನ, ಒಬ್ಬ RSS ಜನ ಈ ಮಂಗಳೂರಿನಲ್ಲೂ ಇವನ್ ನಾನು ಮಾತಾಡಕ್ಕೆ ಎದ್ರು ಹೇಳ್ತಾನೆ. ಇವನು ಅವನ ಹೆಂಡತಿ ಬಿಟ್ಕೊಂಡು ತುಂಟು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ನಾನು ಯಾವ ಪಕ್ಷ ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ. ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ, ತಪ್ಪೇನದು? ಇವತ್ತಿನ ವಿಧಾನಸಭೆ ಕಲಾಪ ಹದ್ದು ಮೀರಿ ಹೋಗಿತ್ತು. ನಾಯಕರು ಛೀ ಥೂ ಅಂತೆಲ್ಲ ಬೈದಾಡಿಕೊಂಡ್ರು. ಅಸಂವಿಧಾನಿಕ ಪದ, ಅವಾಚ್ಯ ಶಬ್ದಗಳು ಸದನದೊಳಗೆ ಕೇಳಿ ಬಂದವು. ಕೂಚಳ ನಿಮ್ ನಾಚಿಕೆ, ನಿಮಗೆ ಮಾನ ಮರ್ಯಾದೆ ಇದ್ರು ಸರಿ, ನಿಮ್ ಯೋಗ್ಯತೆ ಕೊಟ್ಟು ಬೆಂಕಿ ಹಾಕ. ನಿಮಗೆ ಮಾನ ಮರ್ಯಾದೆ ಐತೆ? ನಿಮ್ಗೆ ಅಯೋಗ್ಯರಿಗೆ ಮಾನ ಮರ್ಯಾದೆ ಸಿಗ್ಗು ಶಿವಾಸು ಏನೂ ಇಲ್ಲ ಈ ಬಿಜೆಪಿಯರಿಗೆ. ನಿನ್ನಂತ 100 ನಾಯಿಗಳು ಬಂದ್ರು ನಾನು ಎದರಲ್ಲ. ನಾಯಿಗಳಿಗೆ ಕಡೆ ನೀವು. ಆ ನಾಯಿಗಳಿಗಾರ ಬುದ್ಧಿ ಇರುತ್ತೆ, ಅಷ್ಟು ಇಲ್ಲ ನಿಮಗೆ. ನೀವು ಹುಟ್ಟು ಅಯೋಗ್ಯರು. ಹೀಗೆ ಬಾಯಿಗೆ ಬಂದಂತೆ ಶಿವಲಿಂಗೇಗೌಡ ಅವರು ಬೈತಿರೋದು ಬಿಜೆಪಿ ಜೆಡಿಎಸ್ ಸದಸ್ಯರಿಗೆ. ಯಾಕಂದ್ರೆ ವೇದವ್ಯಾಸ ಕಾಮತ್, ಶರಣು ಸಲಗರ ಇಬ್ರು ಕೂಡ SDDಗೆ ಧೋಖಾ ಮಾಡಿದ ಶಿವಲಿಂಗೇಗೌಡಗೆ ಧಿಕ್ಕಾರ ಅಂತ ಘೋಷಣೆ ಕೂಗಿದ್ರು. ಇದಕ್ಕೆ ರೇಗಿದ ಶಿವಲಿಂಗೇಗೌಡ ಅವಾಚ್ಯವಾಗಿ ವೈಯಕ್ತಿಕವಾಗಿ ಹೆಂಡತಿ ಮಕ್ಕಳನ್ನ ಪ್ರಸ್ತಾಪಿಸಿದ್ರು. ಯಾರೋ 3 ಜನ, ಒಬ್ಬ RSS ಜನ ಈ ಮಂಗಳೂರಿನಲ್ಲೂ ಇವನ್ ನಾನು ಮಾತಾಡಕ್ಕೆ ಎದ್ರು ಹೇಳ್ತಾನೆ. ಇವನೊಬ್ಬ ಈ ತಹಸೀಲ್ದಾರ್ ಚಿಂಚೋಳಿಲಿ ಅವನ ಹೆಂಡತಿ ಬಿಟ್ಕೊಂಡು ದುಡ್ಡು ಹೊಡ್ಕೊಂಡು ಇಲ್ಲಿ ಬರ್ತಾನೆ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಭ್ರಷ್ಟರಲ್ಲಿ ಭ್ರಷ್ಟ. ಇವನು ಸಲಗಾರ್, ಇವನು ಭ್ರಷ್ಟ. ಇವನು ಶರಣು ಸಲಗಾರ್ ವಿರುದ್ಧ ಏನ್ ಹೇಳಿದ್ರು ಕೇಳಿ. ನೀನು ಕೇಳಿಲೆ, ನಿನ್ನ ಹೆಂಡತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆಷ್ಟು ದುಡ್ಡು ಹೊಡೆದಿದ್ದಿ ಗೊತ್ತಾ? ನಿನ್ನ ಹೆಂಡತಿ ತಹಸೀಲ್ದಾರ್ ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ಅಲ್ಲಿ ನಿನ್ನ ಹೆಂಡತಿಯ ತಹಸೀಲ್ದಾರ್ ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು? ನೀನು ಅಯೋಗ್ಯ. ನೀನು ಇನ್ನು ಪಕ್ಷಾಂತರಿ ಅಂತ ಕೂಗಿದ್ದಕ್ಕೂ ಆಕ್ರೋಶ ಭರಿತವಾಗಿ ಉತ್ತರಿಸಿದ್ರು. ಇಂಥ ಅಯೋಗ್ಯ ಕೆಲಸ ಮಾಡಿರ್ಲಿಲ್ಲ ಯಾರು. ಇಂಥ ಕೆಟ್ಟ ನಾನ್ ಪ್ರಜಾಪ್ರಭುತ್ವ, ನಾನು ಯಾವ ಪಕ್ಷ ನೀನಾವನ ಕೇಳಕ್ಕೆ. ಗಲಾಟೆ ನಡುವೆ ಶಿವಲಿಂಗೇಗೌಡ ಆಡಿದ ಮಾತು ಅಷ್ಟಾಗಿ ರಿಜಿಸ್ಟರ್ ಆಗ್ಲಿಲ್ಲ. ಭೋಜನದ ವಿರಾಮದ ಬಳಿಕ ಸದನ ರಣರಂಗವಾಯಿತು. ಅವ್ರ ಮನೆಯವ್ರ ಬಗ್ಗೆ ನಾವ್ಯಾರು ಮಾತಾಡಿಲ್ಲ, ಯಾವ್ದು ಮಾತಾಡಿಲ್ಲ. ಪಾರ್ಟಿ ಬಿಟ್ಟು ಪಾರ್ಟಿಗೆ ಹೋಗಿದ್ದೀರಾ ಅಂತ ಹೇಳಿದಿರಿ, ದೇವೇಗೌಡರಿಗೆ ಮೋಸ ಮಾಡಿದ್ದೀರಾ ಅಂತ ಹೇಳಿದಿರಿ, ತಪ್ಪೇನದು? ದೇವೇಗೌಡರಿಗೆ ಬೆನ್ನು ಚೂರಿ ಹಾಕಿದ್ದಾರೆ. ಬಾಯಿ ಬಂದಾಗ ಬಚ್ಚೇಗೌಡರು ಬೈತಿರ್ಬೇಕಾದ್ರೆ ಪ್ರೆಸ್ ಮೀಟ್ ಅಲ್ಲಿ ಕೂತಿದ್ರೆ ಇದನ್ನ ಸಮರ್ಥಿಸಿಕೊಂಡ ಶಿವಲಿಂಗೇಗೌಡ ನನ್ನನ್ನ ಕೊಬ್ಬರಿ ಕಳ್ಳ ಅಂದ್ರು, ಅದಕ್ಕೆ ಟ್ರಿಗರ್ ಆದೆ ಎಂದಿದ್ದಾರೆ. ಕಳ್ಳ ಕಳ್ಳ ಯಾರು ಅಂತ ಹೇಳಿ, ಕಳ್ಳ ಯಾರು ಹೇಳ್ರಿ?
ಕಿತ್ತೂರ್ ಕಳ್ಳ ಯಾರು, ಕೊಬ್ಬರಿ ಕಳ್ಳ ಯಾರು ಹೇಳಿ ಮೊದಲು. ಆದ್ರೆ ವಿಧಾನಸಭೆಯೊಳಗೆ ಗದ್ದಲ ಮಾತ್ರ ನಿಲ್ಲಲಿಲ್ಲ. ತೆಗೆದು ಹಾಕಲಾದ ಅಸಂಸದೀಯ ಪದ ಶಿವಲಿಂಗೇಗೌಡರು ಹೇಳಿರೋದು ಮಿಂಡ ಯಾರು ನೀವೇ ಹೇಳ್ರು, ನಾನಲ್ಲ. ಬಿಡ್ರಿ, ನಾನ್ ಯಾಕೆ ಮಾತಾಡೋಣ? ಎರಡೇ ಪದ ಯಾರ ಹೇಳ್ತಾರೇನ್ರಿ ಬಿಡ್ರಿ. 2019 ಕೇಳಿರೋದು ಅಪಾಪೋಲಿಗಳು MLAಗಳು ಯಾವನ ಸುಳ್ಳು ಹೇಳನೆ ಬಿಡ್ರಿ. ಸದನದ ನಡವಳಿಕೆ ಪದ್ಧತಿ ಇದು ನೋಡಿ, ಯಾವಾಗ ಬೇಕಾದ್ರೂ ಹಿಂಗ್ ಮಾತಾಡ್ತಾನೆ ಇರ್ತಾರೆ. ಮಾತಾಡ್ತಾ ಇರ್ತೀವಿ. ಇದು ನಿಮ್ಮ ನೀವು ಮಾತಾಡ್ದಾಗ ನಾನು ಮಾತಾಡ್ತೀನಿ. ನಾನಲ್ಲ. ಶಿವಲಿಂಗೇಗೌಡ ಆಡಿದ ಮಾತು ವಿಧಾನಸಭೆಯೊಳಗೆ ದೊಡ್ಡ ಗದ್ದಲವನ್ನೇ ಸೃಷ್ಟಿಸಿತ್ತು. ಅಬಕಾರಿ ಮೇಲೆ ನಡೆಯುತ್ತಿದ್ದ ಪ್ರತಿಭಟನೆ ಸ್ವಲ್ಪ ಕಾಲ ಕೈ ಸದಸ್ಯನ ವಿರುದ್ಧ ತಿರುಗಿತ್ತು. ಹರೀಶ್, TV9 ಬೆಂಗಳೂರು.